ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಸ್ನೇಹಿತರೆ, SSGD 2026 KA ಒಂದು ಅಂದರೆ ಕೀ ಆನ್ಸರ್ ಯಾವಾಗ ಬರುತ್ತೆ ಮತ್ತು ಕರ್ನಾಟಕ ಫಿಸಿಕಲ್ ಕಟ್ ಆಫ್ ಎಷ್ಟಿರ್ಬೋದು, ಅದೇ ರೀತಿಯಾಗಿ ವೇಕೆನ್ಸಿ ಇನ್ಕ್ರೀಸ್ ಆಗುತ್ತಾ ಅಥವಾ ಇಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಒಂದು ಸ್ವಲ್ಪ ದಿನದ ಹಿಂದೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಏನಪ್ಪ ಅಂತಂತಂದರೆ ಕರ್ನಾಟಕದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತ ಹೇಳಿದ್ದೆ. ಅದರಲ್ಲಿ 80ರಿಂದ 85 ಅಂತ ಹೇಳಿದ್ದೆ ಸ್ನೇಹಿತರೆ. ಎಲ್ಲರೂ ಏನಂತಿದ್ದಾರೆ ಅಂತಂದರೆ ಜಾಸ್ತಿ ಆಯಿತು ಕಟ್ ಆಫು ಅಂತ ಹೇಳ್ತಾಯಿದ್ರು. 70 ಹೋಗ್ಬೋದು, 60 ಹೋಗ್ಬೋದು ಅಂತ. ಮಿನಿಮಮ್ 70 ಅಂತ ಹೇಳಿದ್ರು. ಓಕೆ, ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಪೇಪರ್ ಟಫ್ ಇದ್ದರೂ ಓಕೆ, ಕಟ್ ಆಫ್ ಕಡಿಮೆ ಹೋಗುತ್ತೆ ಪೇಪರ್ ಟಫ್ ಇದ್ದರೆ. ಬಟ್ ನಾರ್ಮಲೇಷನ್ ಮೇಲೂ ಡಿಪೆಂಡ್ ಆಗುತ್ತೆ, ಅದು ಓಕೆ ಒಂದು ಕಡೆ. ಬಟ್ ಈ ಸಾರಿ ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಆಗದೇ ಹೋದರೆ 80-85 ಫಿಸಿಕಲ್ ಕಟ್ ಆಫೇ ಹೋಗುವಂಥ ಚಾನ್ಸಸ್ಸು ಸಹ ಇದೆ ಸ್ನೇಹಿತರೆ. ಯಾಕಂತಂದರೆ ವೇಕೆನ್ಸಿ ಅರ್ಧ ಇದೆ ಹೋದ ಸಾರಿಗೆ ಕಂಪೇರ್ ಮಾಡಿದರೆ ನಿಮಗೆ. ಹಾಗಾಗಿ ಕಟ್ ಆಫು ಇನ್ಕ್ರೀಸ್ ಆಗೇ ಆಗುತ್ತೆ. ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಆಗದೇ ಹೋದರೆ ಮಾತ್ರ ನಿಮ್ದೇನಾಗುತ್ತೆ ಅಂತಂತಂದರೆ ಕಟ್ ಆಫು ಹೈ ಹೋಗ್ತದೆ. ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಆಯಿತು ಅಂದ್ಕೊಳ್ರಿ, ಆಗ ನೀವು ಹೇಳಿದಂಗೆ 70-80 ಒಳಗಾಗಿ ನಿಮ್ಮದು ಫಿಸಿಕಲ್ ಕಟ್ ಆಫ್ ನಿಲ್ತಾರೆ. ಓಕೆ, ಇದು ಫಿಕ್ಸು. ಇದು ಡಿಪೆಂಡ್ ಆಗಿರುವಂಥದ್ದು ವೇಕೆನ್ಸಿ ಇನ್ಕ್ರೀಸ್ ಮೇಲೆ. ಬಟ್ ವೇಕೆನ್ಸಿ ಇನ್ಕ್ರೀಸ್ ಆಗುತ್ತಾ ಅಥವಾ ಇಲ್ವಾ ಅಂತ ನೋಡಿದಾಗ 100% ಈ ಹಿಂದೆ ಒಂದು ನೋಟಿಫಿಕೇಷನ್ಗಳನ್ನು ನೋಡಿದಾಗ ಆಯಿತು. ಹೌದಾ, ಏನೋ ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ತಾ ಇತ್ತು. ಎಲ್ಲಿವರೆಗೂ ಆಗ್ಬೋದು ಇದು ಅಂತ ನೋಡಿದಾಗ ಸ್ನೇಹಿತರೆ, ವೇಕೆನ್ಸಿ ಇನ್ಕ್ರೀಸ್ ಬಂದುಬಿಟ್ಟು ನಿಮ್ಮ ಒಂದು ಫಿಸಿಕಲ್ ಏನು ರಿಸಲ್ಟ್ ಬಿಡ್ತಾರಲ್ಲ, ಆ ಒಂದು ರಿಸಲ್ಟ್ಗಿಂತ ಮುಂಚಿತವಾಗಿ ನಿಮ್ದು ಏನು ಮಾಡ್ತಾರೆ ಅಂತಂದರೆ ರಿಸಲ್ಟನ್ನು ಬಿಡ್ತಾರೆ. ಅದು ಸರಿಸುಮಾರು ಯಾವಾಗ ಬಿಡ್ಬೋದು ರಿಸಲ್ಟು ಅಂತಂದರೆ ಸ್ನೇಹಿತರೆ, ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಇನ್ನೂ ಕೀ ಆನ್ಸರೇ ಬಿಟ್ಟಿಲ್ಲ, ಇನ್ನು ರಿಸಲ್ಟು ಸ್ವಲ್ಪ ಡಿಲೇ ಆಗಬಹುದು. ಓಕೆ, ಕೀ ಆನ್ಸರು ಬಿಟ್ಟು ಸರಿಸುಮಾರು ಒಂದು ತಿಂಗಳಿಂದ 1.5 ತಿಂಗಳು, ಒಂದೊಂದು ಸರಿ 2 ತಿಂಗಳು 3 ತಿಂಗಳು ಸಹ ಆಗಿದೆ ರಿಸಲ್ಟ್ ಬಿಡೋದಕ್ಕೆ. ಬಟ್ ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ರಿಸಲ್ಟು ಬರುತ್ತೆ, ಅದು ಬೇಗನೆ ಬರುತ್ತೆ. ಯಾವಾಗ ಬರುತ್ತೆ ಅಂತ ನೋಡಿದಾಗ ಸ್ನೇಹಿತರೆ, ಕೀ ಆನ್ಸರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಕೀ ಆನ್ಸರ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಇದೇ ಒಂದು ತಿಂಗಳು ಅಂದರೆ ಈ ವಾರದಲ್ಲಿ ಬರಬೇಕು. ಈ ಹಿಂದೆ ಪ್ರೀವಿಯಸ್ ಇಯರ್ ನಾವೆಲ್ಲ ನೋಡ್ಕೊಂಡು ಬಂದಾಗ 7 ದಿನದಿಂದ 14 ದಿನದೊಳಗಡೆ ಎಲ್ಲ ರಿಸಲ್ಟ್ ಬಂದಿತ್ತು, ಎಲ್ಲ ಕೀ ಆನ್ಸರ್ ಬಂದಿತ್ತು. ಓಕೆ, ಹಾಗಾಗಿ ನಿಮ್ಮ ಕೀ ಆನ್ಸರ್ ಸಹ ಅತಿ ಬೇಗನೆ ಬರುತ್ತೆ. ಎಕ್ಸ್ಪೆಕ್ಟೆಡ್ ಆಗಿ ಇದೇ ಒಂದು ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಇವತ್ತು 9 ಇವತ್ತು ದಿನಾಂಕ. ಈ 9ರಿಂದ ಹಿಡಿದು 14ನೇ ತಾರೀಕಿನ ಒಳಗಡೆ ಬರಬಹುದು. ಅದು ಪ್ರೀವಿಯಸ್ ಇಯರು ಅಂತ ಅದರ ಮೇಲೆ. ಬಟ್ ಏನಾದರೂ SSC ಏನಾದರೂ ಡಿಸೈಡ್ ಮಾಡಿತ್ತು, ಏನಾದರೂ ಆಯಿತು ಅಂತಂತಂದರೆ ಡಿಲೇನೂ ಆಗ್ಬೋದು. ಬಟ್ ಎಕ್ಸ್ಪೆಕ್ಟೆಡ್ ಆಗಿ ಈ ವಾರ ನಿಮ್ಮ ಒಂದು ಕೀ ಆನ್ಸರು ಬರುವಂಥ ಚಾನ್ಸಸ್ ಹೆಚ್ಚಿದೆ. ಓಕೆ, ಇದು ಇವತ್ತಿನ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.